ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಜಡ್ಜ್ ಮುಂದೆ ಹಾಜರು. ಜಡ್ಜ್ ನಿವಾಸದ ಮುಂದೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆಯ ಬಳಿಕ ಜಡ್ಜ್ ಮುಂದೆ ರೇವಣ್ಣ ಹಾಜರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಎಚ್.ಡಿ. ರೇವಣ್ಣ ಆರೋಗ್ಯ ತಪಾಸಣೆ ಆಗುತ್ತೆ. ರೇವಣ್ಣಗೆ ಪೊಲೀಸ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಬೌರಿಂಗ್ ಆಸ್ಪತ್ರೆಗೆ ರೇವಣ್ಣ ಕರೆದೊಯ್ಯಲಿರುವ ಎಸ್ಐಟಿ ಕೋರಮಂಗಲ ಜಡ್ಜ್ ನಿವಾಸಕ್ಕೆ ಅವರನ್ನ ಕರೆತರಲಾಗುತ್ತೆ. ಬೆಳಿಗ್ಗೆಯಿಂದ ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ನಿನ್ನೆ ಸಂಜೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅರೆಸ್ಟ್ ಮಾಡಿತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಹಾಗಾದ್ರೆ ರೇವಣ್ಣಗೆ ಪೊಲೀಸ್ ಕಸ್ಟಡಿನ ನ್ಯಾಯಾಂಗ ಬಂಧನನ ಅನ್ನೋ ಪ್ರಶ್ನೆ, ಆ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೂ ಮುನ್ನ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ತಪಾಸಣೆಯ ಬಳಿಕ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎಷ್ಟೊತ್ತಿಗೆ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು? ಈಗ ಸದ್ಯ ಆಗ್ತಾ ಇರುವಂತಹ ಪ್ರೊಸೀಜರ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಖಂಡಿತ ವೀಣಾ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೇವಣ್ಣ ಅವರು ಬಂಧನ ಆಗಿರ್ತಕ್ಕಂಥದ್ದು. ಎಸ್ಐಟಿ ತಂಡ ನಿನ್ನೆ ಬಂಧಿಸಿತ್ತು. ನಿನ್ನೆ ಕೂಡ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಅಲ್ಲಿ BP, ಶುಗರ್ ಎಲ್ಲವನ್ನ ಚೆಕ್ ಮಾಡಿದ್ರು. ಆ ನಂತರ ಅವರನ್ನ ವಾಪಸ್ಸು ಎಸ್ಐಟಿ ತಂಡ CID ಕಚೇರಿಗೆ ಕರ್ತಂದಿತ್ತು. ಇವತ್ತು 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನ್ಯಾಯಾಧೀಶರ ಮನೆಗೆ ಕೂಡ ಹಾಜರುಪಡಿಸ್ತಾ ಇದ್ದಾರೆ. ಕೋರಮಂಗಲದಲ್ಲಿ ಇರ್ತಕ್ಕಂಥ ಜುಡಿಷಿಯಲ್ ಲೇಔಟ್ ನಲ್ಲಿ ಇರ್ತಕ್ಕಂಥ 17ನೇ ACM ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇನ್ನ ಕೆಲವೇ ಕ್ಷಣಗಳಲ್ಲಿ CID ಯಿಂದ SIT ತಂಡ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುತ್ತೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ಏನಂದ್ರೆ ನಿನ್ನೆ BP, ಶುಗರ್ ಎಲ್ಲ ಕೂಡ ನಾರ್ಮಲ್ ಇತ್ತು. ಆದ್ರೆ ECG ಯಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸುವಂತೆ ಸಹ ವೈದ್ಯರು ಸೂಚನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. SIT ತಂಡ ಸ್ವಲ್ಪ ಮಟ್ಟಿನ ECG ಯಲ್ಲಿ ಪ್ರಾಬ್ಲಮ್ ಇದ್ದಿದ್ರಿಂದ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. CID ಕಚೇರಿಯಲ್ಲಿ ಸಹ ರಾತ್ರಿ ಕೂಡ ಎನ್ಕ್ವೈರಿ ಮಾಡಿದ್ರು. ಇದುವರೆಗೂ ಸಹ ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ ಆ ಮಹಿಳೆ ಹೇಗ್ ಪರಿಚಯ, ಎಷ್ಟು ವರ್ಷದಿಂದ ಮನೆಗೆ ಬರ್ತಾ ಇದ್ರು, ಏನ್ ಕೆಲಸ ಮಾಡ್ತಾ ಇದ್ರು, ಯಾಕೆ ಕಿಡ್ನಾಪ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ವಿಚಾರಣೆ ಮಾಡ್ತಿದ್ದಾರೆ. ರೇವಣ್ಣ ಅವ್ರನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ಅಲ್ಲಿ ಮತ್ತೆ ECG ಯನ್ನ ಮಾಡೋದಕ್ಕೆ ವೈದ್ಯರ SIT ತಂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು. ವೈದ್ಯರಿಗೆ ಸಲಹೆ ಕೊಟ್ಟು ವೈದ್ಯರ ಮೂಲಕ ECG ಯನ್ನ ಮಾಡಿಸಲಾಗುತ್ತೆ. ECG ಯಲ್ಲಿ ಜಾಸ್ತಿ ವ್ಯತ್ಯಾಸ ಕಂಡು ಬಂದ್ರೆ, ಬ್ಲಾಕೇಜ್ ಜಾಸ್ತಿ ಇದ್ರೆ ಅವರನ್ನ ಅಡ್ಮಿಟ್ ಮಾಡೋದಕ್ಕೆ ಸಹ ವೈದ್ಯರು ಸೂಚನೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಕೂಡ ಸ್ವಲ್ಪ ಮಟ್ಟಿನ ECG ಯಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಏನಾದ್ರೂ ಜಾಸ್ತಿ ಬ್ಲಾಕೇಜ್ ಇದ್ರೆ ಅಥವಾ ವ್ಯತ್ಯಾಸ ಜಾಸ್ತಿ ಇದ್ರೆ ಹೀಗಾಗಿ ಅವ್ರನ್ನ ಅಡ್ಮಿಟ್ ಮಾಡೋ ಸಾಧ್ಯತೆ ಇದೆ. ಮೊದಲು ವೈದ್ಯಕೀಯ ಪರೀಕ್ಷೆ ನಡೆಸಿದ ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾದ್ರೂ ಅವ್ರಿಗೆ ಕಸ್ಟಡಿಗೆ ಬೇಕಾ, ಒಂದು 5 ದಿನ 10 ದಿನವರೆಗೂ ಸಹ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ. ಅವರು ಈಗಾಗ್ಲೇ ರೇವಣ್ಣ ಪರ ವಕೀಲರು ಸಹ ಈಗಾಗ್ಲೇ ಅಲ್ಲಿ ಹೋಗಿ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಜಡ್ಜ್ ಮುಂದೆ ಬೇಲ್ ಅಪ್ಲಿಕೇಶನ್ ಸಲ್ಲಿಸಬಹುದು ಅಥವಾ ವೈದ್ಯಕೀಯ ಇವರು ಆರೋಗ್ಯದಲ್ಲಿ ಏರುಪೇರಿದೆ, ಹೀಗಾಗಿ ಅವ್ರಿಗೆ ಆಸ್ಪತ್ರೆಗೆ ರೆಫರ್ ಮಾಡಿ ಅಂತ ಸಹ ಕೇಳ್ಬೋದು. ಹೀಗಾಗಿ ಅವ್ರು ಆಸ್ಪತ್ರೆಗೆ ಹೋಗ್ತಾರಾ, ಇಲ್ಲ ಪರಪ್ನಗರಕ್ಕೆ ಹೋಗ್ತಾರಾ, ಇಲ್ಲ SIT ಕಸ್ಟಡಿಗೆ ಹೋಗ್ತಾರಾ ಅನ್ನೋದು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರವೇ ಸಹ ತಿಳಿದು ಬರಲಿದೆ. ಹೀಗಾಗಿ ಸದ್ಯ ಅವರ ಸ್ಥಿತಿ ಸ್ಟೇಬಲ್ ಇದೆ. ಹೀಗಾಗಿ ಬೆನ್ನು ನೋವು ಮಾತ್ರ ಇತ್ತು ಅಂತ ಹೇಳ್ತಾ ಇದ್ರು SIT ಅಧಿಕಾರಿಗಳು. ನಂತರ ಆಸ್ಪತ್ರೆಗೆ ಕಳಿಸಿದ ನಂತರ ECG ಯಲ್ಲಿ ಏನ್ ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ಅವರ ಆಸ್ಪತ್ರೆಗೆ ಕಳಿಸ್ಬೇಕಾ ಅಥವಾ ಪರಪ್ನಗರಕ್ಕೆ ಕಳಿಸ್ಬೇಕಾ, ಇಲ್ಲ SIT ಕಸ್ಟಡಿಗೆ ಕೊಡ್ಬೇಕಾ ಅನ್ನೋದು ಜಡ್ಜ್ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್, ತಮ್ಮ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.